ನೀವು ಇಷ್ಟು ಬ್ಯುಸಿ ಇದ್ದೀರಾ, ನಮಗೆ ಬಂದಿದ್ದ ಇನ್ಫಾರ್ಮೇಶನ್ ನಿಮ್ಗೆ ಬಿಗ್ ಬಾಸ್ ಕಡೆಯಿಂದನೂ ಕರೆ ಬಂದಿತ್ತು ಅಂತ ಬಂತು ನಮಗೆ. ಹೌದಾ? ರೈಟ್ ಇಲ್ಲ ನಂಗೆ ಬಂದಿಲ್ಲ. ಓಕೆ, ನಮ್ಗೆ ಬಂದಿದ್ದ ಹಿಂಗೆ ಹೇಳಿದ್ರು ಆ್ಯಕ್ಚುಲಿ ಬ್ಯುಸಿ ಇದ್ರು ರಿಜೆಕ್ಟ್ ಮಾಡಿದ್ರು ಅಂತ. ಓಕೆ, ಬಂತು ನಮಗೆ. ಇಲ್ಲ ಇದುವರೆಗೂ ಬಂದಿಲ್ಲ. ಓಕೆ, ಅಕಸ್ಮಾತ್ ಬಂದ್ರೆ ಹೋಗ್ತಿದ್ರ ಅಂತ ಹೇಗೆ ಅಂತ? ಇಲ್ಲ ಸರ್, ಸದ್ಯಕ್ಕೆ ಆ ಯೋಚನೆ ಎಲ್ಲ ಇಲ್ಲ. ಬಿಗ್ ಬಾಸ್ ಕಡೆ ಎಲ್ಲ ಬಿಕಾಸ್ 2 ಸೀರಿಯಲ್ಗಳಲ್ಲಿ ಬಿಸಿ, 2 ಸಿನಿಮಾಗಳಲ್ಲಿ ಮಾಡ್ತಿದ್ರೆ ಈಗ ನಮ್ಗೆ ಅದೇ ಶಾಕ್ ಆಗಿದ್ದು. ಡೈರೆಕ್ಟ್ ಸರ್ ಅದೇ ಕೇಳಿದೆ, ಮೋಸ್ಟ್ಲಿ ಬಂದಿರ್ಬೋದೇನೋ ಗೊತ್ತಿಲ್ಲ ಅವ್ರಿಗೆ, ಬಟ್ ಬಂದಿದ್ರೆ ನಮ್ಗೆ ಇನ್ನೂ ಪಬ್ಲಿಸಿಟಿ ಜಾಸ್ತಿ ಆಗೋದು ಅಂತ. ಇಲ್ಲ, ನಾನು ಆಕ್ಚುಲಿ ನಮ್ಮ ಸೀರಿಯಲ್ನ ನಾನು ವರ್ಕ್ ಮಾಡೋದನ್ನ ನಾನು ನೋಡೋದೇ ಕಮ್ಮಿ, ನಾನು ನೋಡೋದೇ ಇಲ್ಲ. ಸೊ ನನಗೆ ಏನನ್ ಯಾವ ಸೀರಿಯಲ್ಸ್ ಬರ್ತಾ ಇದೆ ಏನು ಗೊತ್ತೇ ಇಲ್ಲ ನನಗೆ. ಹಂಗಾಗಿ ಸ್ವಲ್ಪ ದೂರ. ಮುಂಚೆ ಆದ್ರೂ ಪರವಾಗಿಲ್ಲ, ಗಟ್ಟಿ ಮೇಳ ಮಾಡೋ ಟೈಮಲ್ಲಿ ಸ್ವಲ್ಪನಾದ್ರೂ ನಾಲೆಡ್ಜ್ ಇತ್ತು ಏನೇನು ಬರ್ತಾ ಇದೆ ಟಿವಿನಲ್ಲಿ ಅಂತ. ಇವಾಗಂತೂ ಏನೋ ನನಗೆ ನೋ ಐಡಿಯಾ. ಇವಾಗ ಬಿಗ್ ಬಾಸ್ ಬರ್ತಿರೋದ್ರಲ್ಲೂ ಯಾರು ಇದ್ದಾರೆ ಏನೇನು ನಾನು ಐ ಡೋಂಟ್ ನೋ. ಫ್ರೆಂಡ್ಸ್ ಇದ್ದಾರೆ ತುಂಬಾ ಜನ. ಅದೇ ನಾನು ಏನೂ ಫಾಲೋ ಮಾಡಲ್ಲ, ನಾನು ಏನೂ ನೋಡೋದೇ ಇಲ್ಲ. ನಾನು ನನ್ನ ಸೀರಿಯಲ್ಲೂ ನೋಡೋದಿಲ್ಲ, ನನಗೆ ಟೈಮ್ ಆಗಲ್ಲ ನೋಡೋಕ್ಕೆ, ಟೈಮೇ ಇರಲ್ಲ, ಅಷ್ಟು ಬಿಸಿ ಇರ್ತೀರಾ ಅಂತ. ಆಯ್ತು, ಓಕೆ. ಅಂಡ್ ಈ ಸಿನಿಮಾದಿಂದ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಆ್ಯಕ್ಚುಲಿ? ಯಾವ ಥರ ನನ್ನ ಆಡಿಯನ್ಸ್ ತೊಗೊಬೋದು? ಸೊ ಇದೊಂದು ಕಂಪ್ಲೀಟ್ ನನ್ನ ಒಂದು ಬೇರೆ ಜಾನರ್ ಸಿನಿಮಾ, ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿರೋದ್ರಿಂದ ಅದೊಂದೆಲ್ಲೋ ಒಂದು ಕಡೆ ಭಯ ಇದ್ದೇ ಇರುತ್ತೆ. ಅದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಇಲ್ಲ, ಎಲ್ಲರಿಗೂ ಇದೊಂಥರ ಅದೇ ನಾರ್ಮಲ್ ಕೈಂಡ್ ಆಫ್ ಲವ್ ಸ್ಟೋರಿ ಅಥವಾ ಮಾಮೂಲಿ ಮೂವಿ ಆಗಿದ್ದಿದ್ರೆ ಇಷ್ಟು ಭಯ ಪಡ್ತಿರ್ಲಿಲ್ಲ ಯಾರು. ಇದು ತುಂಬ ಒಂಥರ ಚಾಲೆಂಜಿಂಗ್ ಮೂವಿನೇ. ಯಾಕಂದರೆ ಇದರಲ್ಲಿ ಪೂರ್ತಿ 1.5 ಗಂಟೆ ನಾನೊಬ್ಳೆ ಕಾಣಿಸ್ಕೊಳ್ತಾ ಇರ್ತೀನಿ ಎಲ್ಲ ಕಡೆ, ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಫ್ರೇಮಲ್ಲಿ ನಾನು ಇರ್ತೀನಿ. ಸೊ ಇದೊಂಥರ ಎಲ್ಲರಿಗೂ ಚಾಲೆಂಜಿಂಗು. ಆ್ಯಂಡ್ ನನಗೂ ಕೂಡ ಇದೊಂಥರ ವೇಟ್, ಹೆವಿ ಪ್ರೆಷರ್. ನನಗೆ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಏನು ಅಂತ ನನಗೆ ಗೊತ್ತು. ಯಾರು 100-200% ಕೊಡೋಕ್ಕೆ ಸಾಧ್ಯ ಇಲ್ಲ. ಬಟ್ ನಾನು ಕ್ಯಾರೆಕ್ಟರ್ನ ಜಸ್ಟಿಫೈ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ಹೋಪ್ಫುಲಿ ಎಲ್ಲರೂ ತುಂಬ ಹೋಪ್ಸ್ ಇಟ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ ಯಾವ ಥರ ಬರುತ್ತೆ ಅಂತ. ನೋಡಬೇಕು, ನೋಡಿ. ಈಗ ನಿಮ್ಮದು ಈಗ ಸೀರಿಯಲ್ ಮನೆಯವರೆಲ್ಲ ನೋಡ್ತಾ ಇರ್ತಾರೆ, ಸಡನ್ ಆಗಿ ಈ ಥರ ಸಿನಿಮಾ ಈ ಥರ ಅಂದಾಗ ಮನೆಯವ್ರ ರಿಯಾಕ್ಷನ್ ಹೇಗಿತ್ತು? ಅಮ್ಮ ಅಪ್ಪ ಆಗಲಿ ಅವರೆಲ್ಲ ಹೇಗೆ? ನಮ್ಮ ಅಪ್ಪ ಅಮ್ಮ ನನಗೆ ಚಿಕ್ಕ ವಯಸ್ಸಿಂದನೂ ನನಗೆಲ್ಲದಕ್ಕೂ ಪುಷ್ ಮಾಡಿದೆ ನನ್ನ ತಂದೆ ತಾಯಿ. ನನ್ನ ಸಂಗೀತ ಇರ್ಬೋದು, ಡಾನ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಅವರೇ ನನ್ನನ್ನು ಪುಷ್ ಮಾಡಿತ್ತು. ಆ್ಯಂಡ್ ಆಲ್ಸೋ ನನ್ನ ಸ್ಟಡೀಸಲ್ಲೂ ಚೆನ್ನಾಗೇ ಇರುತ್ತೆ. ಐ ಆಮ್ ಅ ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ಬಟ್ ನನಗೆ ಓದೋದ್ರ ಕಡೆನೇ ಗಮನ ಕೊಡು, ಇದೆಲ್ಲ ಬೇಡ ಅಂತ ಯಾವತ್ತೂ ನನಗೇನಕ್ಕೂ ಹೇಳ್ದವರೇ ಇಲ್ಲ. ಎಲ್ಲದಕ್ಕೂ ಅವರು ನನಗೆ ಸಪೋರ್ಟ್ ಮಾಡಿದ್ದೆ ಹೆಚ್ಚು. ಇವಾಗ್ಲೂ ಎಲ್ಲ ಕಡೆ ಕರ್ಕೊಂಡು ಓಡಾಡೋದೇ ನನ್ನ ತಂದೆ. ಸೊ ಅವರಿಬ್ಬರೇ ನಂಗೆ ಒಂಥರ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ನನಗೆ ನಮ್ಮ ಮನೆಯಲ್ಲಿ. ಇಬ್ಬರು ಎದ್ದು ನನಗೋಸ್ಕರ ಅಂತಾನೆ ಇದ್ದಾರೆ ಅವರು. ಸೊ ಐ ಆಮ್ ಬ್ಲೆಸ್ಡ್ ಕಿಡ್. ಅಂದರೆ ಅವರು ಈ ಥರ ಸಿನಿಮಾ ಅಂತ ಅಂದಾಗೂ ಅವರು ಎಸ್ ಡನ್ ಮಾಡಿ ಅಂತಾನೆ ಫಸ್ಟ್. ಸೂಪರ್, ಓಕೆ. ಆ್ಯಂಡ್ ಇನ್ನೇನು ಸಿನಿಮಾ ರಿಲೀಸ್ ಹಂತದಲ್ಲಿದೆ. ಸೊ ಆ್ಯಕ್ಚುಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀರಾ? ಈಗ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ, ಸೊ ಸೀರಿಯಲ್ ಇರುತ್ತೆ. ತುಂಬ ಕಷ್ಟ ಆಗ್ತಿದೆ ಸರ್. ಅಂದರೆ ನನಗೆ ಕಷ್ಟ ಅನ್ನೋದಕ್ಕಿಂತ ಆ್ಯಕ್ಚುಲಿ ನಮ್ಮ ಗ್ರಹಣ ಪ್ರೊಡಕ್ಷನ್ಸ್ ಅವ್ರಿಗೆ ಭಾಳ ಕಷ್ಟ ಆಗ್ತಿದೆ ನನ್ನ ಹಿಡ್ಕೊಂಡು. ಒಂದು ಡೇಟ್ ತೊಗೊಳೋದಕ್ಕೆ ಅವ್ರಿಗೆ ಪಾಪ ಅವ್ರು ಒದ್ದಾಡ್ತಿದ್ದಾರೆ. ಯಾಕಂದರೆ ನಾನು ನೆನ್ನೆ ಬೆಳಿಗ್ಗೆ ಶೂಟಿಗೆ ಹೋಗಿ ಇವತ್ತು ಬೆಳಿಗ್ಗೆ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದಿದ್ದೀನಿ. ನಿದ್ದೆ ಮಾಡಿಲ್ಲ, ಕಣ್ಣು ಉರಿತಾ ಇದೆ ಇವಾಗ. ಈ ಲೈಟ್ಸಿಗೆ ಆಗ್ತಾ ಇಲ್ಲ. ಸೊ ಬಿಟ್ಟರೆ ಮಲ್ಕೊಂಬಿಡೋಣ ಅನ್ನೋ ಥರ ಫೀಲ್ಸು. ಸೊ ಈ ಥರ ಟೈಟ್ ಸ್ಕೆಡ್ಯೂಲ್ಸ್ ಆಗಿಬಿಟ್ಟಿದೆ. ಬಟ್ ಐ ಆಮ್ ಎಂಜಾಯಿಂಗ್. ನಂಗೆ ಇಷ್ಟ ಈ ಥರ ಬ್ಯುಸಿ ಆಗಿರೋದು. ಓಕೆ. ಆ್ಯಂಡ್ ನಿಶಾ ಅವರು ನಟನೆಗೆ ಯಾರು ಇನ್ಸ್ಪಿರೇಷನ್ ತೊಗೊತಾರೆ? ಅಷ್ಟು ಈಗ ಒಂದು ಸೀನ್ ಹೇಳಿದ್ರು ಅವ್ರು ನನಗೆ, ಒಂದೇ ಕಣ್ಣಲ್ಲಿ ನೀರು ಬರಬೇಕು, ಅದನ್ನು 3 ಟೇಕ್ ಮಾಡಿದ್ವಿ, 3 ಟೇಕ್ಲು ಸಹ ಒಂದೇ ಕಣ್ಣಲ್ಲಿ ನೀರು ಬಂತು. ಇಷ್ಟೊಂದು ಒಳಗೆ ಅದೇನೋ ಪರಕಾಯ ಪ್ರವೇಶ ಅಂತಾರಲ್ಲ, ಅಷ್ಟೊಂದೆಲ್ಲ ಮಾಡೋಕ್ಕೆ ಇನ್ಸ್ಪಿರೇಷನ್ ಹೇಗೆ ನಿಮಗೆ ಅಂತ? ಐ ಥಿಂಕ್ ಸರ್, ನನಗೆ ಎವ್ರಿ ಡೈಲಿ ಬೇಸಿಸಲ್ಲಿ ನಂಗೆ ಎವ್ರಿ ಡೇ ಯಾರನ್ನ ನೋಡ್ತಿರ್ತೀನೋ ನಾನು ಅವ್ರನ್ನೇ ಇನ್ಸ್ಪೈರಿಂಗ್ ಆಗಿ ತೊಗೊಳ್ತಾ ಇರ್ತೀನಿ. ನಾನು ಯಾರೋ ಲೈಕ್ ಇವ್ರು ನನಗೆ ಇನ್ಸ್ಪೈರ್, ಅವ್ರನ್ನ ನೋಡಿದ್ರೆ ನಂಗೆ ಹಂಗೆ ಆಗುತ್ತೆ ಅನ್ನೋದಂತೂ ನಾನು ಯಾವಾಗೂ ಫಾಲೋ ಮಾಡಿಲ್ಲ. ಬಿಕಾಸ್ ಎವ್ರಿ ಡೇ ಒಂಥರ ಎಲ್ಲರೂ ಒಂದೊಂದು ರೀತಿನಲ್ಲಿ ಇನ್ಸ್ಪೈರ್ ಮಾಡ್ತಿರ್ತಾರೆ. ಎಸ್ಪೆಷಲಿ ಈ ಸೆಟ್ಟಲ್ಲೂ ಅಷ್ಟೇ, ನಮ್ಮ ಡೈಲಿ ನನ್ನ ಸೀರಿಯಲಲ್ಲಿ ಸೆಟ್ಟಲ್ಲೂ ಅಷ್ಟೇ ತುಂಬ ಜನ ಇನ್ಸ್ಪೈರ್ ಮಾಡ್ತಾನೆ ಇರ್ತಾರೆ. ಅವರು ಅದೇ ಆಡೋ ಸೀನ್ ಹೇಳಿದ್ರು, ಅದು ನಂಗೆ ಗೊತ್ತಿಲ್ಲ, ನನಗೆ ಅದೇನೋ
ಅಳೋ ಅಳೋ ಸೀನ್ಸ್ ಎಲ್ಲಾನು ಲೈಕ್ ಅದೇನೋ ನನಗೆ ತಗೊಳ್ತೀನಿ ಬೇಗ. ಬೇಗ ಅಳು ಬರುತ್ತೆ ಬೇಗ ಬರುತ್ತೆ. ಅಂಡ್ ಆಫ್ಕೋರ್ಸ್ ಟೈಮ್ ಬೇಕು ಎಲ್ಲದಕ್ಕೂ, ಸ್ವಲ್ಪ ಟೈಮ್ ತಗೊಂಡು ಇನ್ವಾಲ್ವ್ ಆಗಿ ಮಾಡೋದಕ್ಕೆ. ಕೆಲವೊಂದಕ್ಕೆ ಕೆಲವು ಟ್ರಿಕ್ಸ್ ಯೂಸ್ ಮಾಡೋದು. ಅಂದರೆ ಅಳೋ ಸೀನ್ಸ್ ಇದ್ರೆ ಯಾರ ಜೊತೆನೂ ಸ್ವಲ್ಪ ಮಾತಾಡಲ್ಲ ಆ ಮಿನಿಟಲ್ಲಿ, ಸ್ವಲ್ಪ ಸೈಲೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ, ಎಲ್ಲರಿಂದ ದೂರ ಇರೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ, ಆ ಮೂಡ್ ಕ್ಯಾರಿ ಓವರ್ ಆಗಲಿ ಅಂತ. ಸೊ ಆ ಥರ ಕೆಲವು ಚಿಕ್ಕ ಪುಟ್ಟ ನನಗೆ ನಾನು ಕಂಡ್ಕೊಂಡಿರೋ ಅಂಥ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ ಅಷ್ಟೇ. ಓಕೆ. ಸೊ ತುಂಬ ಚೆನ್ನಾಗಿ ಹೇಳ್ತೀರಾ ಅಂತ ಗೊತ್ತಾಯ್ತಲ್ಲ, ತುಂಬ ಖುಷಿ ಆಯ್ತು ನಮಗೆ. ಥ್ಯಾಂಕ್ ಯು. ಅಳಿಸ್ಬೇಡಿ ಇವಾಗ. ಇಲ್ಲ. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಸೊ ಸೂಪರ್ ರೆಸ್ಟ್ ಮಾಡಿ ಮುಗಿಸ್ಕೊಂಡು ಹೋದ್ಮೇಲೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನರಲ್ಲಿ ನೀವೇ ಫಸ್ಟ್ ಹೇಳಿದ್ದು. ಯಾ, ಅಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಸೊ ಇದೇ ಥರ ಸಿನಿಮಾಗಳಲ್ಲಿ ಬ್ಯುಸಿ ಆಗಿ ಸೀರಿಯಲ್ಲು ಆದರೆ ಮಾಡಿ ಅಂತ ಕೇಳ್ತೀನಿ. ಸೊ ಒಳ್ಳೇದಾಗಲಿ ನಿಮ್ಮ ಫ್ಯೂಚರ್. ಯಾವಾಗಲೂ ಕೆಲಸ ಮಾಡ್ತೀರಿ ಮೇಡಮ್ ಅಂತ ಹೇಳ್ಬಿಡಿ ಸರ್. ಅಷ್ಟೇ, ಯಾವಾಗಲೂ ಕೆಲಸ ಮಾಡ್ತೀರಿ, ಯಾವಾಗಲೂ ಬ್ಯುಸಿ ಇರಿ, ನಮ್ಗೆ ಯಾವಾಗಲೂ ಇಂಟರ್ವ್ಯೂ ಕೊಡ್ತಾ ಇರಿ ಅಷ್ಟೇ. ಸೊ ಆಲ್ ದಿ ಬೆಸ್ಟ್ ನಿಮಗೆ. ನೀನು ನವೆಂಬರ್ 21ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಫ್ಯಾನ್ಸ್ ಆ್ಯಕ್ಚುಲಿ ತುಂಬ ಜನ ನಿಮ್ಮ ಫ್ಯಾನ್ಸ್ ಇದ್ದಾರೆ. ಫೈನಲಿ ಲಾಸ್ಟ್ ಕ್ವಶನ್ ಅಂದರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕಾಣಿಸ್ಕೊಂತಿರ್ತೀರ, ರೀಲ್ಸ್ ಎಲ್ಲ ನಂಗೆ ಭಾಳ ಇಷ್ಟ ಆಗುತ್ತೆ. ಸೊ ಅದು ನಾವು ಫಾಲೋ ಮಾಡ್ತಿರ್ತೀವಿ. ಸೊ ಆ ಥರ ಫ್ಯಾನ್ಸ್ಗಳು ಸಹ ಸಿನಿಮಾ ನೋಡೋಕೆ ಬರಬೇಕು. ಸೊ ಅವ್ರಿಗೆ ಇಲ್ಲ, ಓವರ್ ಆಲ್ ಇಂಡಸ್ಟ್ರಿ ಜನರಿಗೆ, ಆ ಥರ ಫ್ಯಾನ್ಸ್ಗೆ ಎಲ್ಲರಿಗೂ ಒಂದು ಮಾತು ಹೇಳ್ತೀರಾ ನಿಮ್ಮ ಬಾಯಿ? ಎಲ್ರಿಗೂ ನಾ ಹೇಳೋದಷ್ಟೇ, ನಮ್ಮ ಸಿನಿಮಾ, ನಮ್ಮ ಅಂಶು ಸಿನಿಮಾ ನವೆಂಬರ್ 21 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಸ್ಗೆ ಹೋಗಿ ನೋಡಿ. ಆ್ಯಂಡ್ ಸರ್ ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ಸ್ ಆ್ಯಂಡ್ ಸುಮಾರು ಜನ ಫ್ಯಾನ್ಸ್ ಎಲ್ಲರೂ OTT ಬರುತ್ತೆ ಅವಾಗ ನೋಡ್ಕೊಳ್ಳೋಣ ಅಂತ ವೇಟ್ ಮಾಡದೆ ದಯವಿಟ್ಟು ಹೋಗಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. OTTಲೂ ಬರುತ್ತೆ, OTT ಬಂದಾಗ OTTಲೂ ನೋಡಿ, ಥಿಯೇಟರಲ್ಲೂ ನೋಡಿ. ಆ್ಯಂಡ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ, ನಮ್ಮ ಇಡೀ ಅಂಶು ತಂಡದ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.